ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವಿನೀತ್ ಗೇಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನನ್ನ ಜೊತೆ ನನ್ನ ಫ್ರೆಂಡ್ ಮನೀಶ್ ಇದ್ದಾನೆ. ಹಾಯ್ ಗಾಯ್ಸ್. ಓಕೆ, ಇವಾಗ ಗೇಮನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನಮ್ಮದು ಕೆಲಸದವ್ರು ಇದ್ದಾರೆ. ಇರಲಿ. ಎಷ್ಟು ಸಂಬಳ ಕೊಡ್ತೀಯಾ? $80 ದಿನಕ್ಕೆ. ಅದು ಕಟ್ಟಾಗತ್ತೆ. ಕಟ್ಕೊಂಡು ಓಕೆ, ಮಾರ್ಕೆಟಿಂದ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಏನೇನು ಇಲ್ಲ ಅಂತ ನಾನು ಇದಿದೆ ತುಂಬ ಪ್ಯಾಕೆಟು. ಇದಿಲ್ಲ. ಆಮೇಲೆ ಇದು ತುಂಬ ಇದೆ. ಬ್ರೆಡ್ ತರ್ಸೋಣ, ಫ್ಲೋರ್ ತರ್ಸೋಣ, ಆಮೇಲೆ ಇದು ತರ್ಸೋಣ, ಶುಗರ್ ಪೌಡರ್ ತರಿಸಿ ಇದೊಂದು ಮಿಲ್ಕನ್ನು ಪ್ಯಾಕೆಟ್ ತರ್ಸೋಣ. ಆಮೇಲೆ ಫ್ರಿಜ್ಜಲ್ಲಿಡೋ ಐಟಮ್ ಆಮೇಲೆ ತರ್ಸೋಣ. ಆಯಿತು. ಬ್ರೆಡ್ಡು, ಫ್ಲೋರು, ಮಿಲ್ಕ್, ಇದು ನೀರಿದೆ ತುಂಬ. ಅಲ್ಲಿ ಸ್ಟೋರೇಜಲ್ಲಿದೆ. ಇದೊಂದು ಆಮೇಲೆ ಇದು ಬೇಡ, ಇದೊಂದಿರಲಿ. ಸೋಡಾ ಇಲ್ಲಿ ಆಮೇಲೆ ಸೋಡಾ ಇರಲಿ. ಆಮೇಲೆ ಸ್ಪ್ರೈಟು ಇದೊಂದು 3 ಪ್ಯಾಕೆಟ್ ಆರ್ಡ್ರ್ ಮಾಡಿ. ಸರಿ, ಓಕೆ. $200 ಪರ್ಚೇಸ್ ಮಾಡಿದ್ವಿ ನಾವು. ಎಷ್ಟು ಬಾಕ್ಸ್ ಬಂದಿದೆ. ಇವನು ಕೆಲಸ ಮಾಡೋದಿಲ್ಲ ಇಲ್ಲಿ ಇದ್ದಿದ್ದೆಲ್ಲ. ಬೂಸ್ಟ್ ಮಾಡಿಲ್ಲ ಅಂದರೆ ನಿಧಾನಕ್ಕೆ ಕೆಲಸ ಮಾಡ್ಕೊಂಡು. ಬೂಸ್ಟ್ ಮಾಡಿದರೆ $3 ಆಗುತ್ತೆ. ಇವಾಗ ತೊಗೊಂಡೋಗಿ ಫಾಸ್ಟಾಗಿ ಇಲ್ಲಿಟ್ಬಿಟ್ರೆ ಥಾಯ್ ಓಡ್ಕೊಂಬರ್ತಾನೆ. ಓಡೋ ಸ್ಟೈಲ್ ನೋಡು. ಈಗ ಸೇಮ್ ಬಲ್ಟ್. ಇದನ್ನು ತೊಗೊಂಡೋಗಿ ಇಲ್ಲಿ ಇಡ್ತಿರೋಣ. ಅವನು ತೊಗೊಂಡೋಗಿ ಫಿಲ್ ಮಾಡ್ತಿರ್ತಾನೆ ಅಷ್ಟೇ. ನೀವು ಗುದ್ಕೊಂಡು ಹೋಗ್ಬಿಟ್ಟು ಸೈಡ್ಗೆ ಹಂಗೆ ನೋಡ್ತಿದ್ದೀನಿ. ಬಾಡಿ ಬಿಲ್ಡರ್ ಥರ. ಹೌದು. ನಾವು ಇವತ್ತೊಂದು ಸ್ವಲ್ಪ $2000 ಆದರೂ ಮಾಡೋಣ, ಆಯಿತಾ? $2000 ದುಡ್ಡು ಮಾಡೋಣ, ಆಯಿತಾ? ಆಮೇಲೆ ಈ ಅಂಕಲ್ ಏನು ಶುಗರ್ ಪೌಡರ್. ನೀವು ಫಾಸ್ಟ್ ನೀನು ಎಷ್ಟು ಲೇಟ್ ಆಗ್ತೀಯ ನೋಡಿ. ಹಿಂಗೆ ಬರ್ತಿದ್ದಾನೆ. ಬೇಗ ಏನು ಮಾಡಬೇಕು? ಏನಿಲ್ಲ. ಕಿಟಕಿಯೆಲ್ಲ ಯಾರಕ್ಕೆ ಹೋಗಬೇಡ, ಸೈಡಿಗೆ ಹೋಗು. ಇದು ಮತ್ತೆ ನಂಗೆ ಒಂದು ಡಜನ್ ಕೊಡ್ತೀನಿ ಬಾ. $50 ಕೊಡ್ತೀವಿ. 2 ಡಜನ್ ಕೊಡು. ಇಲ್ಲ, ನಿಲ್ಲಿ ಬೂಸ್ಟ್ ಮಾಡೋಕ್ಕಾಗುತ್ತಾ? ಇಲ್ಲ, ಏನು ನನಗೆ ಕಡಿಮೆ ಆಗ್ತಿದ್ದೇನೆ. ಕಡಿಮೆ ಮಾಡ್ತೀನಿ. ಅಲ್ಲ, ಇದ್ರೆ ಮಾತ್ರ ಅಂತ ತಗೊಳ್ಳೋದ? ಇಲ್ಲ ತಗೊಳ್ಳೋದು. ಇಲ್ಲ ಅವ್ನು ಯಾಕೆ ತೊಗೊತಿಲ್ಲಪ್ಪ. ಬೇರೆ ಗೇಮಲ್ಲೆಲ್ಲ ತೊಗೊತಾರೆ. ಏನು ನೋಡಿ ಕೆಲಸ ಚೆಕ್ಔಟ್. ಅವನಿಗೆ ಎಷ್ಟು ಕೊಡ್ತೀಯ? $80. ಇವನಪ್ಪ ಓಡೋಗ್ತಿದ್ದಾನಲ್ಲ ಇಲ್ಲಿ. ಅವ್ನು $90 ಇಸ್ಕೊಂತಾನೆ ಸಂಬಳ ದಿನಕ್ಕೆ. $90 ಇಸ್ಕೊಂಡ್ರು ನೀಟಾಗಿ ಕೆಲಸ ಮಾಡೋಲ್ಲ. ಇನ್ನೂ ಅಷ್ಟು ಇದು ಮಾಡಬೇಕಾ? ತೆಗಿಬೇಕು. ಅವ್ನು ಫಾಸ್ಟ್ ಇರುತ್ತೆ. ಒಂದು ಬೂಸ್ಟ್ ಮಾಡು. ಅವನೇನು ಗೊತ್ತಾ, ಲೈಟಲ್ಲಿ ಬೂಸ್ಟ್ ಹಿಡಿದ್ರೆ ಹಿಡಿಯೋಕ್ಕಾಗಲ್ಲ. ಅವನು ಓಡೋಗ್ತಿರ್ತಾನೆ. ಅಂಗಡಿ ಫುಲ್ ಎಲ್ಲ ಶೆಲ್ಫ್ ಎಲ್ಲ ತುಂಬಿಸ್ಬಿಡೋಣ. ಇಲ್ಲಿ $1473 ಇದೆ. ಅದಕ್ಕೆ $73 ಇದೆ ಅಂತ ಖಾಲಿ ಆಗಲಿ. $1400 ಮಾತ್ರ ಇದೆ. ತರ್ಸಿದೀವಲ್ಲ. ಫ್ರಿಜ್ಜಲ್ಲಿ ಏನು ಖಾಲಿ ಆಗಿದೆ. ಆ್ಯಪಲ್ ಜ್ಯೂಸು, ಆರೆಂಜ್ ಜ್ಯೂಸು. ಇದು ಆ್ಯಪಲ್ ಜ್ಯೂಸ್ ತರ್ಸೋಣ. ಇದು ಆರೆಂಜ್ ಜ್ಯೂಸ್ ಎಲ್ಲ ಪರ್ಚೇಸ್ ಮಾಡಿ. ಇಲ್ಲಿ ತನಕ ಬ್ಯಾಂಕಲ್ಲಿ ಲೋನ್ ತೊಗೊಂಡಿಲ್ಲ ಅನ್ಸುತ್ತೀನಿ. ತಗೋ ನೋಡಿ, ಬೇಕಾಗುತ್ತೆ. ತಲೆ ತಿಂತಾರ. ಸೌಂಡ್. ಮ್ಯಾಂಗೋ ಜ್ಯೂಸ್ ಇಲ್ಲ? ಮ್ಯಾಂಗೋ ಇಲ್ಲ, ಅದು ಪ್ರಾಡಕ್ಟ್ ಲೈಸೆನ್ಸ್ ಪರ್ಚೇಸ್ ಮಾಡುವ.
ನಾನು ಪ್ರಾಡಕ್ಟ್ ಲೈಸೆನ್ಸ್ ಪರ್ಚೇಸ್ ಮಾಡಬೇಕಿತ್ತಲ್ಲ. ಇದೆಯಲ್ಲಪ್ಪ ಬಯೋ ಜ್ಯೂಸ್, ಬಯೋ ಗ್ಯಾಸ್, ಬಯೋ ಜ್ಯೂಸ್ ಆ ಕಡೆ ಇದೆ. ಇಲ್ಲ ನೋಡಿ ನಿತ್ಕೊಂಬಿಟ್ಟ ಅಣ್ಣಪ್ಪ. ಇಲ್ಲಿ ನಾವು ಅಂಗಡಿನ ಒಂದು ಓಪನ್ ಮಾಡೋಣ. ಓಪನ್ ಮಾಡೋಣ. ಇವಾಗ ಇವ ಆಂಟಿ ಬರ್ಬೋದು ಅನ್ಸುತ್ತೆ. ಬರ್ರಿ ಆಂಟಿ. ಬರೋದಿಲ್ಲ, ರೆಸ್ಪೆಕ್ಟ್ ಇಲ್ಲ ಕಣ. ಹೆಂಗೆ ಹೋಗ್ತಾರೆ ನೀವು ಹುಡುಗರು ಥರ? ರೆಸ್ಪೆಕ್ಟ್ ಇಲ್ಲ. ಬರ್ರಿ ಅಂತ ತಿಂದು ನಮ್ಮ ಕಡೆನೂ ಸ್ವಲ್ಪ ದಪ್ಪ ಆಗ್ರಿ ಬರ್ರಿ. ಓಕೆ, ನನಗೆ ಜ್ಯೂಸ್ ಮಾಡೋದು ಬೇಡ. ಓಕೆ, ಈ ಚೆಕ್ಔಟಲ್ಲಿ ನಾನು ಕುತ್ಕೊಳ್ಳೋದು. ಅವ್ನು ಬರೋಲ್ಲ. ಯಾರು? ಅಲ್ಲಿ ಸೈಡಲ್ಲಿ ಕೌಂಟರ್ ಹತ್ರ. ಇದಾ? ಅಲ್ಲ, ಅಲ್ಲಿ ಕೌಂಟರ್ ಹತ್ರ ಅವನು ಬರೋಲ್ಲ ಕರೆಯೋಕ್ಕೆ. ಕರೆಯೋಕ್ಕೆ ಇದು ಕೆಲಸ ತುಂಬಿಸಿದಕ್ಕ. ಅವನು ಅದ್ರಲ್ಲಿ ಮಾತ್ರ ಕೆಲಸ. ಒಬ್ರು ಆಂಟಿ ಬಂದ್ರು ಇಲ್ಲಿ ಏನೇನು ತೊಗೊತಾರಂತೆ ನೋಡ್ತಾರಲ್ಲ, ಮತ್ತೆ ಎತ್ಕೊಂಡು ಜೋಡಿ ಹಾಕೊಂಡ್ಬಿಟ್ರೆ ಕಷ್ಟ. ಹೇಳ್ಬೇಕಷ್ಟು ತುಂಬ ಜನರು ಬಂದರು ಇವಾಗ. ಇನ್ನೂ ಚಕೋಟಲ್ಲಿ ಹೋಗ್ತಿತ್ತು. ಈ ಕೂದಲೆಲ್ಲ ಅಂತಲೇ ಹೇಳ್ತಾರೆ ಮನೆಯಾಗಿತ್ತು. ಜಾನ್ಸಿನ ಓಕೆ ಬಂದ್ರಲ್ಲಿ ಚಕೋಟ್ ತಗೊಂಡಿದ್ದೆ ಇವಾಗ. ದುಡ್ಡು $16. ಏನಿಲ್ಲ, ಏನಾದರೂ ನೋಡಬೇಕಲ್ಲ ಕಂಪ್ಯೂಟ್ರಲ್ಲಿ ಏನೇನಿದೆ ಅಂತೆಲ್ಲ. ನಾನು ಫರ್ನಿಚರಿನ ಏನಂತ ಕಾಯ್ತಿದ್ದಾರೆ. ಲೈಸೆನ್ಸ್ ತಗೋಣ. ಲೈಸೆನ್ಸ್ ತಗೋಣ. ಪೀನಟ್ ಬಟರ್ ಪರ್ಚೇಸ್ ಮಾಡಿ ಹೋಯ್ತು ದುಡ್ಡು. ಮಾರ್ಕೆಟಲ್ಲಿ ಏನೇನಿದೆ ಅಂತ ಹೊಸ ಐಟಮ್ ಮಾರ್ಕೆಟಿಗೆ ಹೋಗಿ ಹಾಕೋ. ನೋಡಿ ಇಲ್ಲಿ ತನಕ ಆಯ್ತಾ. ಬಟರು, ಫ್ಲೋರು, ಆಲಿವ್ ಆಯಿಲು ಅದು ತರಿಸ್ಬೇಕಂದ್ರೆ ನಾಳೆ ತರಿಸೋಣ. ಯಾಕಂದ್ರೆ ಅದಕ್ಕಿನ್ನೂ ಪ್ರೈಸ್ ಸೆಟ್ ಮಾಡಿಲ್ಲ, ಫ್ರೀಯಾಗಿ ತೊಗೊಂಡೋಗ್ಬಿಡ್ತಾರೆ. ಆಮೇಲೆ ಪ್ರೈಸ್ ಸೆಟ್ ಮಾಡಿಲ್ಲ ಅಂದರೆ ಜನರು ಬಂದಿರ್ತಾರಲ್ಲ ಅಂಗಡಿಯಲ್ಲಿ, ಹಂಗೆ ತಗೊಂಡೋಗ್ಬಿಡ್ತಾರೆ. ಪ್ರೈಸ್ ಸೆಟ್ ಮಾಡಿದರೆ ನಾವು ಅದಕ್ಕೊಂದು ಪ್ರೈಸಿಗೆ ಬಿಲ್ ಮಾಡ್ತಾ ಹಾಕ್ಬೋದು. ಇಲ್ಲ ಕಾಯ್ತಾರ ಇಲ್ಲ ಹೋಗ್ತಾರೆ ತುಂಬ ಕಾಯ್ತಾರೆ, ಇಲ್ಲ ಅಂದರೆ ಅಲ್ಲಿಗೆ ಹೋಗ್ತಾರೆ. ಚೀಸ್ ಕೈಗೆ ಬರ್ತಿರ್ಲಿಲ್ಲ, ಅದು ಚೀಸೆಲ್ಲ ಜಾಸ್ತಿ ಇತ್ತು. ಅದಕ್ಕೆ $69. ವಾ, ಇದು ಹೈಯೆಸ್ಟ್ 16. ಯಪ್ಪ ಏನು ಶ್ರೀಮಂತ ಅದಕ್ಕೆ. ಅಲ್ಲಲ್ಲಪ್ಪ ನೋಡಿ, ಏನು ಶ್ರೀಮಂತರು ಕೋಟ್ ತಗೊಂಡು ತೇರಂತ ಹೋಗ್ತಾರೆ. $10 ಚೇಂಜ್ ಕೊಡ್ಬೇಕಂತ. ಸ್ಪ್ರೈಟ್ 3 ಬಾಟ್ಲಿ ತೊಗೊಂಡಿದ್ದಾರೆ. ಅಂಕಲ್ ಮನೇಲಿ ಪಾರ್ಟಿ ಇರಬೇಕು. ಏನು ಕೊಟ್ಟರಪ್ಪ ಇದು? $4. ಇವ್ರ ಮನೆಯಲ್ಲೇ ಪಾರ್ಟಿ. ಇವ್ರದ್ದೊಂದು ಸಪೋರ್ಟ್ ಮಾಡಿ ನಾವೇನೇನು ಖಾಲಿಯಾಗಿದೆ ಅಂಗಡಿಯಲ್ಲಿ ಅಂತ. ಫ್ರಿಜ್ ಕುಡಂಟ್ ಫೈಂಡ್ ಎಂತಂತೆ ಏನೋ ಹೇಳ್ತಾರೆ ನೋಡಿ, ಕುಡಂಟ್ ಫೈಂಡ್ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ. ಸ್ಪ್ರೈಟ್ ಖಾಲಿ ಆಗ್ಬಿಡ್ತು. ಸ್ಪ್ರೈಟ್ ತರ್ಸೋಣ, ಇಲ್ಲಿ ಸ್ಪ್ರೈಟ್ ತರ್ಸೋಣ. ಮಿಲ್ಕ್ ನೋಡು, ಮಿಲ್ಕ್ ಇದೆ. ಸ್ಪ್ರೈಟ್ ಆಗಿತ್ತಪ್ಪ. ಇದಪ್ಪ ಆಚೀಚ್ ಇಡ್ಬೋದು ಎಲ್ಲಾದರೂ. ತರಿಸ್ದಲ್ಲ ನಾನು, ಇಲ್ಲಿ ಪರ್ಚೇಸ್ ಮಾಡಿಲ್ಲ. ನೀವು ಪರ್ಚೇಸ್ ಮಾಡಿ ಇದೊಂದು ಇದನ್ನು ತೊಗೊಂಡೋಗಿ ಕೆಲಸದ ಬೇಕಿತ್ತು. ಒಂದು ಸ್ಟೋರ್ ಲೆವೆಲ್ 18 ಆಗಿದೆ ಇಲ್ಲಿ. ಸ್ಟೋರ್ ಲೆವೆಲ್ 20 ಆದರೆ ಅವನೊಬ್ಬ ಕೆಲಸದವನು ಇರ್ಬೋದು. ಅಂದರೆ ಚೆಕ್ಔಟ್ ಹತ್ರ ಕುತ್ಕೊಂತಾನಪ್ಪ ಬಿಲ್ ಮಾಡಿಕೊಂಡು, ಅವನು ಒಬ್ಬನು ಇರ್ಬೋದು.
ಬರಲ್ಲಪ್ಪ ಕಸ್ಟಮರ್. ಎಷ್ಟು ಕೊಟ್ಟರೆ ಮನೆಯಿಂದ ಕರೆಕ್ಟಾಗಿ ಡಿಸ್ಕೌಂಟ್ ಅವರಿಗೆಲ್ಲ ಚೇಂಜ್ ಕೊಡ್ತಾಯಿಲ್ಲ ಈಗ ಬಂದು. ಇವಾಗ ಪ್ರಾಕ್ಟೀಸ್ ಐತೆ ನಿಮಗೆ ಚೀಸ್ ತೆಗಿಯೋದು ನೋಡಿ ಒಂದೇ ಸ್ವಲ್ಪ. ಎಷ್ಟು ತೊಗೊಂಡಿದ್ದಾರಲ್ಲ ಅಂಕಲ್ನಲ್ಲಿ ಹಾಲು ಇದು ಬಾದಾಮ್ ಹಾಲು ಮಾಡ್ತಾರೆ ಇದು ಬಾಟಿಗೆ, ಅದಕ್ಕೆ ತುಂಬ ಪ್ಯಾಕೆಟ್ ಬಟ್ಟೆ ನೋಡಿ ಎಷ್ಟಾಯಿತು? $66. ಎಷ್ಟು ಚೇಂಜ್ ಕೊಡಬೇಕು? $34. 20 30. ನನ್ನ ಮಿಸ್ಸಾಗಿ ತಗೊಂಡ್ಬಿಡ್ತಾರೆ. ನನ್ನ ಮಿಸ್ಸಾಗಿ ಎಕ್ಸ್ಟ್ರಾ ಕೊಟ್ಟರೆ ತೊಗೊತಾರೆ, ಕಡಿಮೆ ಕೊಟ್ಟರೆ ತೊಗೊಳಲ್ಲ. ಅಂದರೆ ಕಾರ್ಡಲ್ಲಿ ಎಕ್ಸ್ಟ್ರಾ ಕೊಡೋಕ್ಕಾಗಲ್ಲ, ಕಡಿಮೆ ಕೊಡೋಕ್ಕಾಗಲ್ಲ. ಇದು ಕಾರ್ಡ್ ಸೆಟ್ ಮಾಡ್ತಾರಲ್ಲ ಮತ್ತೆ ಇಲ್ಲಿ. ಇದು ಕರೆಕ್ಟ್ ದುಡ್ಡೇ ಹಾಕಬೇಕು. ರೈಟ್ ಅಣ್ಣ, ಈಗ ಬಿಲ್ ಪೇ ಮಾಡೋಣ. ಬಿಲ್ ಕರೆಂಟ್ ಬಿಲ್ ಎಲ್ಲ ಬಂದಿರುತ್ತಲ್ಲಪ್ಪ. ಬಿಲ್ ಎಷ್ಟು ಬಿಲ್ ಬಂದಿತ್ತು ಯಾವುದು? ಸ್ಟೋರೇಜ್ ಬೇಡ, ಸ್ಟೋರೇಜ್ ಬೇಡ. ಸೆಕ್ಷನ್ ಪರ್ಚೇಸ್ ಮಾಡಿದ್ರೆ ಅಂಗಡಿ ದೊಡ್ಡಕ್ಕೆ ಹೋಗುತ್ತೆ. ಇಲ್ಲ ನಾವು ಹೈರಿಂಗಿಗೆ ಹೋಗಿ ಇಲ್ಲಿ ನೋಡಿ ಚೆಕ್ಔಟ್ ಆಗಿದೆ. ಇಷ್ಟ ಸ್ಟೋರ್ ಲೆವೆಲ್ 20 ಬೇಕು, ಇದಕ್ಕೆ ಸ್ಟೋರ್ ಲೆವೆಲ್ 30 ಬೇಕು. ದಿನಲಿಗೆ ಸಂಬಳ 80, ಹೈರಿಂಗ್ ಕಾಸ್ಟ್ ಇಲ್ಲಿ ಕಾಯ್ತಿದ್ದಾರೆ ಕಸ್ಟಮರ್. ಯಪ್ಪ ಒಂದೇ ಕಾಫಿ ಪುಡಿ ತಗೊಂಡು ಅಷ್ಟೊತ್ತು ಕಾಯ್ತಾರೆ. ಅದಕ್ಕೆ ಬೇರೆ ಕಾರ್ಡು. $6. ಟೈಮ್ ಎಷ್ಟಾಯಿತು? 8:40. ಸೆಕೆಂಡ್ಸ್ ಎಷ್ಟಪ್ಪ ಆಂಟಿ ಬರ್ಬೋದು. ಇಲ್ಲಿ ನೋಡಿ, ಇಲ್ಲೇ ನಿಂತ್ಕೊಳ್ತಾನೆ ದಿನ ಹೋಗೋದಿಲ್ಲ ಮನೆ. ಪಾಪ ನೀರು ಕೊಡ್ತಾರೆ ನನಗೆ ಇಷ್ಟ ಆಗಲ್ಲ. ಅವ್ನು ನೀರು ಕುಡಿತಾನೆ ಆಗಲೇ. ಟೂ ಎಕ್ಸ್ಪೆನ್ಸಿವ್. ಅದು ಬಾಟ್ಲಿಗೆ ರೇಟ್ ಹಾಕಿದ್ದೀನಿ ಅಪ್ಪ, ನೀರು ಬಾಟ್ಲಿಗೆ. ಅದು ಜಾಸ್ತಿ ಐತಂತೆ, ಕಾಸ್ಟ್ಲಿ ಐತಂತೆ ಅವ್ರಿಗೆ. $2 ಇತ್ತು ನಾನು ಪರ್ಚೇಸ್ ಮಾಡೋದ. ಹಾಂ ಹೋಯ್, ಅದಕ್ಕೆ ನಾನು $3 ಹಾಕಿದೆ. ಅದಕ್ಕೆ ಎಕ್ಸ್ಪೆನ್ಸಿವ್ ಅಂತೆ. ಪಾಸ್ತಾ ಸಿಕ್ಕಿದೆ ಅಂತೀರಿ? ಪಾಸ್ತಾ ಫ್ರೆಂಚ್ ಫ್ರೈಸ್ ಕೊಡಬೇಕಿತ್ತು. ಅದೇನಪ್ಪ, ಇನ್ನೊಬ್ಬರು ಕಸ್ಟಮರ್ ಇದ್ದಾರೆ ಇಲ್ಲಿ. ಈ ಸಾಸೆಲ್ಲ ಇಡಲ್ಲ, ಸಾಸು ಮೈನೀಸು. ಪಾಸ್ತಾ ಸ್ಪಗೆಟಿ ಅದೇ ಅಪ್ಪ ಹೊಸ ಐಟಮು. ಪರ್ಚೇಸ್ ಮಾಡಿಲ್ಲ ಇನ್ನು. ಪೇಂಟ್ ಫ್ರಮ್ ಮಾರ್ಕೆಟ್. ಪೇಂಟ್ ಇದೇ ಇರಲಿ, ಚೆನ್ನಾಗಿತ್ತು ಪೇಂಟ್. ಓಕೆ ಲೈಟ್ ಮನೆ ಹಾಕ್ಸಿದ್ದು. ಓಕೆ, ಕ್ಲೋಸ್ ಮಾಡೋಣ ಅಂಗಡಿ. ನಿಮ್ದು ಇವತ್ತಿನ ಪ್ರಾಫಿಟ್ ಎಷ್ಟಾಯ್ತು ಅಂತ ನೋಡಬೇಕು. $67 ಲಾಸ್ ಆಗೈತೆ ಇವತ್ತು. ನಾವು ಹೊಸ ಐಟಮನ್ನೆಲ್ಲ ಪರ್ಚೇಸ್ ಮಾಡಿಬಿಡೋಣ. ಒಂದೊಂದು ತರ್ಸೋಣ ಸಾಕು, ಹೊಸ ಐಟಮ್ ಮತ್ತೆ ತಗೊಂಡಿಲ್ಲ ಕಷ್ಟ. ಈಗ ಹಳೆ ಐಟಮು ಕೆಲವೊಂದು. ಬ್ರೆಡ್ ಇಲ್ಲ, ಹಾಲಿದೆ, ಬ್ರೆಡ್ ಇಲ್ಲ, ಮಿಲ್ಕ್ ಚಾಕಿ ಪಿಕ್ಕಿ ಸೀರಿಯಲ್ ಇಲ್ಲ, ಮಿಲ್ಕ್ ಕಾಫಿ ಡಾರ್ಕ್ ರೋಸ್ಟ್ ಇಲ್ಲ, ನೀವು ಮಾಡೋಲ್ಲ. ಮಿಲ್ಕು ಫ್ರಿಜ್ಜಿದೆ, ಆಮೇಲೆ ನೋಡೋಣ. ಮಿಲ್ಕ್ ಇದೆ ಇಲ್ಲಿ, ಸೆಲ್ಫಲ್ಲಿದೆ ಮಿಲ್ಕ್ ಇದೆ. ಇಲ್ಲಿ ಯಾವುದಿಲ್ಲ, ಕಾಫಿ ಇಲ್ಲ, ಇದಿಲ್ಲ, ಇದಿಲ್ಲ, ಇದು ಇರಲಿಲ್ಲ, ಪಾಸ್ತಾ ಇರಲಿಲ್ಲ, ಶುಗರ್ ಪೌಡರ್ ಬೇಡ ಇದೆ. $189 ಆಯಿತು ನೋಡಿ.
ಅಷ್ಟೇ ಸುಮ್ಮನೆ ಸೋಡಾ ಹಾಕಿ ಸ್ವಲ್ಪ ಬೂಸ್ಟ್ ಇದು ಹೋಗೋದು ಏನೋ ಬರ್ತಾನೆ ಅಯ್ಯಪ್ಪ ಹುಸೇನ್ ಬೋಲ್ಟಪ್ಪ ಅಲ್ಲ ಮೂಫ ಇದನ್ನು ಫಾಸ್ಟ್ ಹೇಳೋಣ ಇಲ್ಲಿ ಅಂಗಡಿ ಓಪನ್ ಮಾಡೋದು ಬೇಡ ಅಂಗಡಿ ಓಪನ್ ಮಾಡಿದ್ರೆ ಇದು ಪ್ರೈಸ್ ಸೆಟ್ ಮಾಡಿ ಇಟ್ಕೊಂಡು ಹೋಗುತ್ತೆ ಮತ್ತೆ ಹೊಸ ಐಟಮ್ ಇಟ್ಟಿಲ್ಲ ಇವನಲ್ಲಿ ಏನಪ್ಪ ಓಡ್ತಿದ್ನ ಇಟ್ಕೊಂಡ್ಬಿಟ್ಟು ಅಷ್ಟೇ ಫುಲ್ ನೀವು ಇಟ್ಟಿಲ್ಲ ಮನೆ ಇಡಬೇಕು ಇದನ್ನು ಯಾರು ಇಡ್ತಾರೆ ರೀ ಈಗ ನಾವೇ ಇಡಬೇಕು ಗೈಸ್ ಹೊಸ ಐಟಮ್ ಇಡೋಣ ಅನ್ಸುತ್ತೆ ಗೊತ್ತಿಲ್ಲ ಇದಕ್ಕೇನಿಲ್ಲ ಪ್ರೈಸ್ ಬೂಸ್ಟ್ ಮಾಡಿ ನಿನ್ನೆ ಬೂಸ್ಟ್ ಮಾಡಿದ್ದೆಲ್ಲ ಸುಮ್ಮನೆ ಆವಾಗಲೇ ಮಾಡಿದ್ನಪ್ಪ $6 ಇದೆ ಮಾರ್ಕೆಟ್ ಪ್ರೈಸ್ ನಾವು $7 ಹಾಕೋಣ $3 ಪ್ರಾಫಿಟ್ ಆಗುತ್ತೆ ಅದರಲ್ಲಿ ಬೇರೆ ನೋಡೋದು ಹೊಸದು ಪಾಸ್ತಾ ನೋಡಿ ಹೊಸದು ಐಟಮ್ ಎಲ್ಲ ತರ್ಸಾಯ್ತು ನಾನು ಇಲ್ಲಿ ಇಡ್ತೀನಿ ನಾನು ಬ್ರೆಡ್ಡು ಅಲ್ಲಿ ಇಕ್ಕಲ್ಲ ಎಷ್ಟು ಎಲ್ಲಿಂದ ಬ್ರೆಡ್ಡು ನೋಡಲ್ಲ ಎಷ್ಟು ಎಲ್ಲಿ ನಾಳೆಗಾದರೆ ಆಗುತ್ತೆ ನಾನು $2,000 ಆದರೂ ಮಾಡಬೇಕು ಇವತ್ತು ಈ ವಿಡಿಯೋದಲ್ಲಿ $2,000 ಆದರೂ ಮಾಡಬೇಕು ನಾನು ಹೈಯೆಸ್ಟ್ ಎಷ್ಟು ಮಾಡಿದ್ದೆ ಸ್ವಿಗ್ಗಿಯಲ್ಲಿ ಅದೇ 1,000 ಮಾಡಿದ್ದೆ 1,900 ಆಗಿತ್ತು ನಮ್ಮದು ಹೋದ ವಿಡಿಯೋದಲ್ಲಿ ಈ ವಿಡಿಯೋ ಎಷ್ಟು $1,900 ಆಗಿತ್ತು ಸ್ಟೋರ್ ಲೆವೆಲ್ 21 ಕಂಪ್ಲೀಟ್ ಆಗಲಿ ಆಮೇಲೆ ನನ್ನ ಕ್ಯಾಶಲ್ಲಿ ಒಂದೊಂದು ಹೈರ್ ಮಾಡಬೇಕಪ್ಪ ನಾನು ಹುಸೇನ್ ಬೋಲ್ಟ್ ಅಂದರೆ ಓಕೆ ಇದರಲ್ಲಿ ಇದ್ದೀರಾ ನಾನು ಹೊಸ ಐಟಮ್ ಯಾರು ಇಡ್ತಾನೆ ಇಲ್ಲ ಸ್ಟೇಟ್ ಇದ್ದಾನೆ ಅವನು ಓಡ್ತಿದ್ದಾನಲ್ಲ ಆ ಸ್ಪೀಡಾಗಿ ಇದ್ಯಾದಪ್ಪ ಇದು ಓಕೆ ಇದು ಸಾಲ್ಟ್ ಎಂಥ ಸಾಲ್ಟ್ ಇದು ಒಳ್ಳೆ ಕೋಕೋಕೋಲಾ ಇದಿರ್ತಾರಲ್ಲ ಬಾಟ್ಲಿ ರೆಡ್ ಬುಲ್ಲು ಟೀನ್ ಟೀನ್ ಥರ ಐತೆ ಸಾಲ್ಟ್ ಅಂತಿದ್ದು ಯಾರು ನಿಂತ್ಕೊತಾನಲ್ಲ ಸಂಬಳ ಏನಕ್ಕೆ ದಂಡಕ್ಕೆ ಕೊಡೋದು ಅವನಿಗೆ ಸಿಟ್ಟು ಬರ್ತೈತಪ್ಪ $6 ಹಾಕಿ $5 $3 ಪ್ರಾಫಿಟ್ ಆಮೇಲೆ ಹೊಸದು ಯಾವುದೋ ಐಟಮ್ ಇದೆ ಇದು $2 ಬೇರೆ ಇಲ್ಲ ನೋಡಿ ನಮ್ಮ ಸಾಲ್ಟ್ 3 ಹಾಕ್ಸಿದ್ದು ಸಾಲ್ಟ್ ಫಿಲ್ ಸಾಲ್ಟ್ ಇದು ಯಾವುದು ಚೀಸ್ ಹಳೆ ಐಟಮ್ ಹೊಸ ಐಟಮ್ ಇಷ್ಟೇ ತರಿಸಿದ್ದೆ ನಾನು ಸ್ಟೋರೇಜಲ್ಲಿ ಇಟ್ಟಿದ್ನಲ್ಲ ಅದು ಅವ್ನು ಇಟ್ಟಿಲ್ಲ ಅನ್ಸುತ್ತಿಲ್ಲ ಪೀನಟ್ ಬಟರ್ ಇರಲಿಲ್ಲ ಪೀನಟ್ ಬಟರ್ ಸಿಕ್ಕಿಲ್ಲ ನಾನು ಪೀನಟ್ ಬಟರ್ ಆರ್ಡ್ರ್ ಹಾಕಿದ್ದೆ ಎಲ್ಲಿದೆ ಪೀನಟ್ ಬಟರ್ ಇದು ಯಾವುದಿದು ಯಾವುದಂತಲೇ ಗೊತ್ತಾಗಲ್ಲ ಅದು ಬೇರೆ ಐಟಮೇ ರೈಸ್ ಇರಬೇಕು ರೈಸ್ ಬಾಸ್ಮತಿ ರೈಸ್ ಪ್ಯಾಕೆಟ್ ಬರುತ್ತಲ್ಲಪ್ಪ ಚಿಕ್ಕದು
ಯಾರಿಗೆ ಏನಂತ ಹೇಳಿ ಗೊತ್ತಾಗ್ತೀನಿ. ಇವನ್ ನೋಡಿ ಡಂಪಿಂಡ ನೋಡಿ, ವಿನೀತ್ ಸ್ಟೋರ್ಸ್. ಇದು ವಿನೀತ್ ಸ್ಟೋರ್ಸ್ ಅಂತ ಹೆಸರು ಹಾಕೋಕ್ಕೆ $800 ಕೊಟ್ಟಿದ್ದೀನಿ ನಾನು 1000 ಫಸ್ಟೇ ಬರೋಲ್ಲ. ಅವಾಗ ಫಸ್ಟಿಗೆ ಸೂಪರ್ ಮಾರ್ಕೆಟ್ ಅಂತ ಬರುತ್ತೆ ಅಷ್ಟೇ. $6 ಇದ್ದಿದ್ದು ಎಂತಿದು ಇದು ಎಂತ? ನಾನು ಹೇಳಿಲ್ಲ, ರೈಸ್ ಬಾಸುಮತಿ. ಬಾಸುಮತಿ ಇದಕ್ಕೊಂದು $7 ಹಾಕೋಣ. $7 ನಾವು ಜಾಸ್ತಿ ಆಮೇಲೆ ಹೊಸ ಐಟಮ್ ಏನಿದೆಯಪ್ಪ, ಇದು ಆಲಿವ್ ಆಯಿಲಿಗೆ ಹಾಕಿದ್ವಿ. ಆಮೇಲೆ ಹೇಳ್ತಾರೆ ಬಿಡಿ ಏನಾದರೂ ಪ್ರೈಸ್ ಇಲ್ಲದೆ ಸೇರ್ ಮಾಡಿದರೆ. ಇದರಲ್ಲಿ ನನಗೆ ಈಗ ಸ್ಪೆಗೆಟಿ ಪಾಸ್ತಾ ಇದು ಮತ್ತು ಇದಿಲ್ಲ, ಪೀನಟ್ ಬಟರು ಅಲ್ಲಿ ಸ್ಟೋರೇಜಲ್ಲೇ ಇದೆ. ಕರೆಕ್ಟ್ ಇದರಿಂದ ಯೂಸ್ ಮಾಡುವಾಗ ಮಾಡ್ಬೋದು. ಇವತ್ತು ಈ ವಿಡಿಯೋದಲ್ಲಿ ಮಾಡ್ಬೋದು. ಇದಕ್ಕೊಂದು ಹೋಗಿ ಪ್ರೈಸ್ ಸೆಟ್ ಮಾಡೋದು. ಮತ್ತು ಹೋದರೆ $6 ಇದೆ. ಇದೆಲ್ಲ ಐಟಮು ಜಾಸ್ತಿ ಇದೆ ರೇಟು. ರೇಟ್ ಮಾಡಿದ್ರೆ ಇದು ತುಂಬ ಕಾಸ್ಟ್ಲಿ ಇದೆ ಅಂತ ಹೋಗ್ತಾರೆ ಜನರು, ತಗೊಳೋದೇ ಇಲ್ಲ. ಒಂದು ಪೀನಟ್ ಬಟರ್ ಅನಿಸುತ್ತೆ. ಪೀನಟ್ ಬಟರ್ ಎಲ್ಲಿ ಇಟ್ಟಿದ್ದೀನಿ ನಾನು? ಅವಾಗ ಇದು ನೀರು, ಇದು ಕೋಲ ನೀರು, ಇದರಲ್ಲಿ ಪೀನಟ್ ಇದು ನೀರು, ಇದು ನೀರು ಅಷ್ಟೇ. ಇಲ್ಲಿದೆ ಪೀನಟ್ ಬಟರ್. ನೀರು ಅದವತ್ತಪ್ಪ ತುಂಬ ತರಿಸ್ಬಿಟ್ಟಿದೆ, ಮಿಸ್ ಕೈ ಟಚ್ ಆಗಿ ತುಂಬ ಹೋಗ್ಬಿಟ್ಟಿತ್ತು. ಪೀನಟ್ ಬಟರ್ ಬ್ರೆಡ್ಡಿಗೆ ಹಚ್ಕೊಂಡು ಚಂದ. ಕಿಸಾನ್ ಜಾಮು ಅದೇ ಗೊತ್ತಿಲ್ಲ. ಇದು $5 ಇದೆ. ಆರೋಗ್ಯ ಫೇಮಸ್ ಆಗಿತ್ತಲ್ಲ ಅದಕ್ಕೆ. ಹೊಸ ಹೊಸ ಐಟಮನ್ನು ಖರೀದಿಸಬೇಕಾಗಿ ವಿನಂತಿ. ಹೊಸ ಹೊರಗಡೆ ಇದಾಗ್ತಿತ್ತು. ಹೊಸ ಹೊಸ ವಸ್ತುಗಳನ್ನು ಖರೀದಿಸಬೇಕಾಗಿ ವಿನಂತಿ ಜನರಲ್ಲಿ. ಏನಿದು ಟ್ಯಾಬ್ಲೆಟು? ಏನು ಟ್ಯಾಬ್ಲೆಟು? ಡೆಕೋರೇಷನ್ ಎಲ್ಲ ಕಡೆ. ಇಲ್ಲಿ ಫರ್ನಿಚರಲ್ಲಿ ಏನು ತರಿಸ್ಬೋದು? $200 ತರಿಸ್ಬೇಕು. ತುಂಬ ಐಟಮ್ ತರಿಸಿದ್ರೇ ಇದು ಲಾಭ ಆಗೋದು. ಫ್ರೀಝರ್ ಅದು ಆಟೋಮೆಟಿಕ್ ಚೆಕ್ಔಟ್. ಅದಕ್ಕೆ $900. ಸುಮ್ಮನೆ ದುಡ್ಡು ಕಳ್ಕೊಂಡು ಇಷ್ಟೇ ನೋಡೋಣ. ಕಸ್ಟಮರ್ಸ್ ಬಂದರಲ್ಲಿ ಅಟೆಂಡ್ ಮಾಡಿ ಕುಡಂಟ್ ಫೈಂಡ್ ಕೋಲಾ ಸೋಡಾ. ಬರ್ರಿ ಆಂಟಿ, ಕೋಲಾ ಸೋಡಾ ನಿಲ್ರಿ ಆಂಟಿ, ತರಿಸ್ತೀವಿ. ವೇಟ್ ಮಾಡಿದ್ರೆ ಬರ್ತಿತ್ತಪ್ಪ ಬಾಕ್ಸಲ್ಲಿ. ಇಲ್ಲಿ ಕೋಲಾ ಸೋಡಾ, ಇದು ಸೋಡಾ ಟ್ರುಕೋ. ಕೋಲಾ ಸೋಡಾ ಟ್ರುಕೋ ಏನೋ ಟ್ರುಕೋ ಅಂತ. ಇದು ಕೋಲಾ ಸೋಡಾ. ಇದೊಂದು ಇದನ್ನ ತರಿಸಿದ್ದೆ, ಹೊಸ ಐಟಮ್ ಅಲ್ಲೇ ಹಳೇದೆ. ಎಲ್ಲ ಪ್ರೈಸ್ ಸೆಟ್ ಮಾಡಿ ನಾನು ಸಿಗಲ್ಲ ರೇಟು. ಕೆಸ್ತನಿಗೆ ಇಡ್ತಾನೆ. ಮತ್ತು ಇಲ್ಲಿ ಕಸ್ಟಮರ್ಸ್ ಎಲ್ಲ ಅವನು ಬಾಕ್ಸ್ ತೊಗೊಂಡಿದ್ಮೇಲೆ ನೋಡಿದ್ದೆ ಸರ್. ಟ್ರುಕೋ ಸೋಡಾ. ನಾನು ತರಿಸ್ಬೇಕು. ಹೋಮ್ ಡೆಲಿವರಿ ಕೊಡೋದು. ಹಾಕೊಂಡು ಓಕೆ. ನನಗೆ ಹಂಗೆ ತಗೊಂಡು ಏನೋ ಆಗಿದೆ. ವಾಟರ್ ಬಾಟ್ಲ್ ಮೊನ್ನೆಯಿಂದಲೇ ಖಾಲಿ ಆಗ್ತಿಲ್ಲ. ಅವ್ರ ಮನೇಲಿ ನೀರು ಫ್ರೀ ಬರ್ತಿದ್ದು ಅನ್ಸುತ್ತೆ. ನೀರು ಕೊಟ್ಟು ಹೋಗ್ಬಿಡ್ತೀನಿ. $2 ರೇಟ್ ಚೇಂಜ್ ಮಾಡಿದ್ದಾರೆ ಮಾರ್ಕೆಟ್ನವರು. ನಾವು ಇಲ್ಲ $1, ನಾವು $2. ಸಾಕು $1 $2. ಇವಾಗ ನೋಡಿ ಖಾಲಿ ಆಗ್ತಿರುತ್ತೆ. ಮಿಲ್ಕ್ ಹೊಸ ಐಟಮ್ ತೊಗೊಂಡಿದ್ದೀನಿ.
ಏನದು ಸ್ಪಗೆಟಿ ಪಾಸ್ತಾ ಅದು ನೋಡಿ ಚೀಸ್ ಕಾಯಿ ಬಿಡ್ತೀನಿ ಅಪ್ಪ $58 $42 ಚೇಂಜ್ ಕೊಡು 1 2 ತುಂಬ ತೊಗೊಂಡಿದ್ದಾರೆ ಉಪ್ಪು ಸಾಲ್ಟು ಹೊಸ ಐಟಮ್ ಎಲ್ಲ ತೊಗೊಂಡಿರೋ ಕಾರ್ಡಲ್ಲಿ 40 ಇನ್ಕರೆಕ್ಟ್ ಪೇಮೆಂಟ್ ಜೈಲಿಗೆ ಹಾಕಿದ್ರೆ ಮತ್ತು ಕಷ್ಟಕ್ಕೆ ನಾವು ತುಂಬ ಐಟಮ್ ಇದು ತೊಗೊತಿದ್ದಾರೆ ಎಲ್ಲ ಜನರು ಹೊಸ ಐಟಮ್ ತರಿಸಿದ್ದಾರೆ ಟೇಸ್ಟ್ ನೋಡೋಣ ಹೆಂಗೆ ಅಂತ ಬಾಸ್ಮತಿ ರೈಸ್ ಇದು ತಗೊಂಡ್ರೆ ಆಗಲೇ ಜಾಸ್ತಿ ಪಾಸ್ತಾ ತರ್ಸೋದು ಸಕ್ಕತ್ತು ಬೇರೆ ಬೆಳಗ್ತೀನಿ ಮಂಡೇಲಿಗೆ ನೋಡೋಣ ಖಾಲಿ ಇತ್ತಂತ ನನಗೆ ಫಸ್ಟ್ ಪೀನಟ್ ಬಟರ್ ಎಲ್ಲಿ ಪಾಸ್ತಾ ಎಲ್ಲಿ ಪಾಸ್ತಾ 2 ಪ್ಯಾಕೆಟ್ ಇರೋದು ಪಾಸ್ತಾ ತರ್ಸೋಣ ಪಾಸ್ತಾ ಮತ್ತು ಸಾಲ್ಟ್ ಇದೆ ಪಾಸ್ತಾ ಸಾಕು ಬೇರೆ ಎಲ್ಲ ಇದೆ ಎಂಥ ಪಾಸ್ತಾ ಅದು ಸ್ಪಗೆಟಿ ಪಾಸ್ತಾ ಅದು ಪಸಂಟಿ ಪಾಸ್ತಾ ಯಾಕಂದರೆ ಇಂಥದ್ದು ಇಲ್ಲಿ ಇಡೋಕ್ಕಾಗಲ್ಲಂತೆ ಜಾಗ ವೇಸ್ಟ್ ಮಾಡ್ತಾರಲ್ಲ ಎರಡಕ್ಕೆ ಅಲ್ಲಿ ಇಡೋಕ್ಕಾಗಲ್ಲ ಅಲ್ಲ ಅಲ್ಲಿ ಬೆಂಡಿತ್ತಲ್ಲಪ್ಪ ಏನು ನೋಡಿ ಕೆಲಸದವಮ್ಮ ಇವಾಗ ಯಾವಾಗ ಕೆಲಸ ಮಾಡೋಕ್ಕೆ ಇವನಿಗೆ ಯಾವಾಗ ಮನಸ್ಸು ಬಂದಿತ್ತು ಕೆಲಸ ಮಾಡೋಕ್ಕೆ ಸ್ಟೋರೇಜ್ ಅಂತ ತೊಗೊಂಡೋಗಿತ್ತು ತಗೊಂಡು ಇಲ್ಲಿ ಏನು ತೊಗೊಂಡೋಗಿ ನೀರು ಬಾಟ್ಲಿ ತೊಗೊಂಡೋಗ್ತೀನಿ ನೀರು ಬಾಟ್ಲಲ್ಲಿ ಫುಲ್ ಇದೆ ಬೇರೆ ಐಟಮ್ ಇಡೋಕ್ಕೆ ಜಾಗ ಆಗಲ್ಲ ಅಂದರೆ ನೀವು ಹೇಳಿಲ್ಲ ಅಂದ್ರೆ ತಗೊಂಡ್ಬಿಡ್ತಾನೆ ಹೇಳಿದ ಮಾತು ಕೇಳಲ್ಲಪ್ಪ ಇದೇನು ನಿಜ ಲೈಫಲ್ಲಿ ಆಗಿದ್ದೆ ಕೆಲಸದಿಂದ ಹೆಂಗೆ ಹೊಡಿತಿದ್ದೆ ಗೊತ್ತಾನೆ ಅಲ್ಲೇ ಕೆಟ್ಟೋಗಿ 50 ಅನ್ಕೋಣ ಇಲ್ಲ 51 50 ಒಂದು 51 ಹೌದು 2 ಪ್ಯಾಕೆಟ್ ಮೊಟ್ಟೆ ಏನೆಲ್ಲ ಕಾರ್ಡೇ ತೋರಿಸ್ತಾರೆ ಕಾರ್ಡ್ ಕೊಟ್ಟರೆ ಒಳ್ಳೇದು ಇಲ್ಲ ಅಪ್ಪ ಇವ್ರು ತುಂಬ ಪರ್ಚೇಸ್ ಮಾಡಿದರು ಇವರೆಲ್ಲ $60 ಇದೆಲ್ಲ ಪರ್ಚೇಸ್ ಮಾಡ್ತಾರಲ್ಲಪ್ಪ ಹೋದ ವಿಡಿಯೋದಲ್ಲಿ ಒಬ್ಬರು ಬಂದಿದ್ರು ಹಾಗೆ ಬಿಲ್ ಮಾಡ್ತಿದ್ದೀನಿ ಫುಲ್ ಇದೆ ಈ ಸ್ಲ್ಯಾಬ್ ಇದ್ದಿದೆಯಲ್ಲಪ್ಪ ಫುಲ್ಲು ಟ್ರೇ ಥರ ಅದು ಫುಲ್ ಇದೆ ಆಮೇಲೆ ಅದಿಷ್ಟು ಬಿಲ್ ಮಾಡಿದೆ ನಾನು ಜಾಸ್ತಿ ಆಗುತ್ತೆ ಅಂತ ಗೊತ್ತಿತ್ತು ನೋಡಿ ಈ ಥರ ಹಂಗೆ ಇದು ಇನ್ನಿಷ್ಟು ಐಟಮ್ ಬಂದ್ಬಿಡ್ತು ಅವ್ರದ್ದು ಹೋದ ವಿಡಿಯೋದಲ್ಲಿ ಎಷ್ಟಾಯ್ತು ಗೊತ್ತಾ ಟೋಟಲು $94 ಒಬ್ರಿಗೆ ತೊಗೊಂಡಿದ್ದು ಐಟಮ್ ಕತ್ಲು ಪೇಮೆಂಟ್ ಕಟ್ಕೊಂಡ್ಬಿಡ್ತಾರೆ ಲೈಟ್ ಹಾಕಿ ಅಪ್ಪ ಇದು $97 ಅಪ್ಪ ಏನು ಅಷ್ಟು ಸೇಲ್ ಆಗ್ತೈತೆ $100 $97 ಅಲ್ಲೇ ಲೈಟ್ ಹಾಕೋಣ ಅದಪ್ಪ ಹೊಸ ಐಟಮ್ ಎಲ್ಲ ತರಿಸಿದ್ವಲ್ಲ ಅದಕ್ಕೆ ಪ್ರಾಫಿಟ್ ನೋಡು 2000 ಆಯಿತು ಸದ್ಯಕ್ಕೂ ಇವತ್ತು ಎಲ್ಲ ಬಿಲ್ ಆಗ್ತೈತೆ ಹಲವು ದಿನದ ಕನಸು ನಮ್ಮ ಮನೀಶ್ ಬಂದಿದ್ದಲ್ಲ ಅದಕ್ಕೆ $4 ಅಲ್ಲ ಒಂದು ವರ್ಷಕ್ಕೆ ಪೀನಟ್ ಬಟರ್ ಏನಕ್ಕೆ ನೋಡಿ ಗೊತ್ತೇ ತಗೊಂಡೇ ಇಲ್ಲ ಜಾಸ್ತಿ ಹೌದೇ ಕಾರ್ಡ್ $10 ಇದೆಲ್ಲ ಏನು ಜಾಸ್ತಿ ಅಲ್ಲ ಈ ಕಾರ್ಡಲ್ಲಿ ಒಳ್ಳೆ ಟೈಪ್ ಮಾಡೋಕ್ಕೆ ಬರಲ್ಲಪ್ಪ ಇದು ಖಾಲಿ ಆಯಿತು ಹೌದು ಅದು ಮತ್ತು ಪಾಸ್ತಾ ನಾಳೆ ಜಾಸ್ತಿ ತರ್ಸೋಣ ಜಾಸ್ತಿ ತರ್ಸೋಣ ಈ ಮನೆ ಚೇಂಜ್ ಕೊಡೋದೇ ಏನಪ್ಪ ಹಾಲು ಕುಡಿಯೋದು ಬೆಳೆಯಲ್ಲ ಅದು ಬೇರೆ ಸ್ವಲ್ಪ ಹಚ್ಕೊಂತ
ಈ $2,310 ಆಯ್ತು. ಈ ಅಮ್ಮ ಸುಡ್ಕೊಂಡ್ಬಿಟ್ಟೈತೆ ಅಂತ ಫುಲ್ಲು ಕರ್ಕೊಂಡ್ಬಿಟ್ಟೈತೆ. ಕಾಫಿ ಡಾರ್ಕ್ ರೋಸ್ಟ್ ಇಲ್ಲ ಅಂತ. ಈ $35 ಚೇಂಜು. ಏನಿದೆ ಇದು ಕಾಫಿ ಡಾರ್ಕ್ ರೋಸ್ಟ್ ಅಪ್ಪ, ಕಾಫಿ ಪೌಡ್ರು. ಇದು ರೈಸ್ ಬಾಸ್ಮತಿ. ಹೊಸ ಐಟಮ್ ಎಲ್ಲ ಹಂಗಂದ್ರೆ ಖಾಲಿ ಆಗೈತೆ ನೋಡು. ಇದು ಇಲ್ಲ, ಪಾಸ್ತಾ ಇಲ್ಲ, ಇದಿದೆ. ಇದು ನಾವು ಎಕ್ಸ್ಟ್ರಾ ಪ್ಯಾಕೆಟ್ ತರಿಸಿದ್ವಲ್ಲ ಅದಕ್ಕೆ ಇದೆ. ಆಮೇಲೆ ಹೊಸ ಆಲಿವ್ ಆಯಿಲ್, ಸಾಲ್ಟು ಅಷ್ಟಿಲ್ಲ, ಸಾಲ್ಟ್ ಸ್ವಲ್ಪ ಇದೆ. ಓಕೆ, ನಾವು ಕ್ಲೋಸ್ ಮಾಡೋಣ. ಓಕೆ ಗೈಸ್, ಇಲ್ಲಿಗೆ ನಾವು ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಬಾಯ್.